ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಬೋಣ. ಸೊ ಒಟ್ನಲ್ಲಿ ಗೈಸ್, ಮಂಜು ಹಾಗೂ ಗೌತಮಿ ಅವರ ಮಧ್ಯ ಗೆಳೆತನಕ್ಕೆ ಬಿತ್ತ ಬ್ರೇಕ್ ಅಂತಾನೆ ಇಲ್ಲಿ ಕ್ವಶನ್ ಮಾರ್ಕ್ ಮೂಡಿದೆ ಆಕ್ಚುಲಿ. ಸೊ ಇವರೇ ಈ ಪ್ರೋಮೋದಲ್ಲಿ ಏನಿದೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಆಕ್ಚುಲಿ ಏನಂತಂದ್ರೆ ಇದು ಎರಡು ತಂಡವಾಗಿ ಡಿವೈಡ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಪ್ರೋಮೋದಲ್ಲಿ ಕೂಡ ಇದನ್ನ ಬಿಟ್ಟಿದ್ರು. ಸೊ ಯಾರು ನಿಮಗೆ ಬೇಕೋ ಆಯ್ಕೆ ಮಾಡ್ಕೊಳ್ಳಿ ನಮ್ಮ ತಂಡಕ್ಕೆ ಅಂತ. ಅದರಲ್ಲಿ ಮೋಕ್ಷಿತ ಅವರು ಕೂಡ ಗೌತಮಿ ತಂಡಕ್ಕೆ ಹೋಗ್ತಾರೆ ಅಂತ ಈ ಪ್ರೋಮೋದಲ್ಲಿ ಗುರು. ಅವ್ರು ಈಗ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಬಿಟ್ಟು ಒಂದು ತಂಡ ಅಂತ ಬಂದಾಗ ಇಲ್ಲಿ ಬಂದು ಆಡ್ತಾ ಇರೋದು ರಿಯಲಿ ಆಡ್ಸ್ ಅಪ್ ಗುರು. ಸೊ ಈ ಥರನೇ ಆಡಬೇಕು, ಹಳೇದೆಲ್ಲ ಮರೆತ್ಕೊಂಡು. ಸೊ ಇವಾಗ ಏನು ಮುಂದೆ ಏನು ನಡಿಬೇಕು ಅದ್ರ ಕಡೆ ಗಮನ ಕೊಟ್ಟರೆ ಮೋಕ್ಷಿತ್ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇವರೊಬ್ಬರ ತಂಡದಲ್ಲಿ ಇವಾಗ ಏನಂತಂದ್ರೆ ಆಕ್ಚುಲಿ ಉಗ್ರ ಮಂಜು ಅವರು ಈ ಸೆಂಟ್ರಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡೋದು ನೋಡಿದ್ದೀನಿ. ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಗೌತಮಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಮಾಡ್ತಾರಲ್ಲ, ಬಟ್ ತಂಡನ ಗೆಲ್ಸೋದಕ್ಕೋಸ್ಕರ ಏನಾದರೂ ಒಂದು ಐಡಿಯಾಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಅದನ್ನ ಇನ್ಪುಟ್ ಅವ್ರಿಗೆ ಹಾಕೋಕೆ ಹೋದಾಗ ಮೇ ಬಿ ಇವ್ರಿಗೆ ಅದು ಅಫೆಂಡ್ ಆಗಿದೆ. ಯಾಕಂದ್ರೆ ಕ್ಯಾಪ್ಟನ್ ನಾನಾಗಿದ್ದಾಗ ನೀವು ಬಂದು ಬೇರೆಯವ್ರಿಗೆ ಐಡಿಯಾಸ್ ಕೊಡೋದು ತುಂಬ ಅದು ಲೈಕ್ ಓಕೆ, ಸಪ್ರೇಟಾಗಿ ಪ್ರೈವೇಟಾಗಿ ಬಂದು ಹೇಳಬೇಕು. ಬಟ್ ಅದು ಕಿರ್ಚಾಡೋದ್ರಿಂದ ಏನಾಗುತ್ತೆ, ಮನೆ ಜನಕ್ಕೆಲ್ಲ ಕೇಳಿಸಿದಾಗ ಅದು ಗೌತಮಿ ವಾಯ್ಸ್ ಆಗಿರಲ್ಲ, ಮಂಜು ಅವರ ವಾಯ್ಸ್ ಆಗಿರುತ್ತೆ. ಆ್ಯಂಡ್ ಅವರು ಕೂಡ ಅದನ್ನೇ ನಾಮಿನೇಷನ್ಸ್ ಕೂಡ ಪ್ರತಿ ಸತಿ ಅದೇ ರೀಸನ್ಸ್ಗೆ ಕೊಡ್ತಾರೋದ್ರಿಂದ ಅವ್ರಿಗೂ ತುಂಬ ಬೇಜಾರಾಗಿದೆ ಅಂತ. ಇಲ್ಲ, ಆ್ಯಕ್ಚುಲಿ ಒಂದು ತಂಡದಿಂದ ಉಸ್ತುವಾರಿಯಾಗಿ ಲೈಕ್ ಗೌತಮಿ ಅವರು ಕಾಣಿಸ್ಕೊತಾ ಇದ್ದಾರೆ. ಲೈಕ್ ಫೈಲ್ ಬುಕ್ ಲೈಕ್ ಇದು ಇರುತ್ತಲ್ಲ, ಏನು ಡೀಟೇಲ್ಸ್ ಬುಕ್ ಇರುತ್ತಲ್ಲ, ಅದ್ರ ಹಿಡ್ಕೊಂಡು ನೋಡ್ತಾ ಇದ್ದಾರೆ. ಮೀನ್ಸ್ ಅದೇ ಉಸ್ತುವಾರಿ ಆಗಿರ್ತಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಆಕ್ಚುಲಿ ಇದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಏನೋ ಒಂದು ಡೈರೆಕ್ಟ್ ಇರುತ್ತೆ ಅಂತ ಅನ್ಕೊಂತೀವಿ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಕ್ಯಾಪ್ಟನ್ ಆದಂತ ಮನೆ ಈ ವಾರದ ಗೌತಮಿ ಅವರು. ಸೊ ಮೇ ಬಿ ಒಂದು ಟಾಸ್ಕ್ ಅಲ್ಲಿ ಇವ್ರು ಗೆದ್ದಿರ್ತಾರೆ ಅಂತ ಗೆದ್ದಿರ್ತಾರೆ. ಸೊ ಗೆದ್ದಿರೋದ್ರಿಂದ ಒಂದು ರೈಟ್ ಸಿಗುತ್ತೆ, ನೀವು ಯಾರು ಒಬ್ಬರನ್ನ ಕ್ಯಾಪ್ಟನ್ಸಿ ಹೊರತಿಂದ ಆಚೆ ಇಡಬಹುದು ಅಂತ ಬರುತ್ತೆ. ಇಲ್ಲಿ ಉಗ್ರ ಮಂಜು ಅವರ ಹೆಸರು ತಗೊಳ್ತಾರೆ. ಸ್ಲಿಪ್ಪರ್ ಶಾಟ್ ಅಂತಾನೆ ಹೇಳ್ಬೋದು. ಪಾಪ ಇಷ್ಟು ದಿನ ಒಟ್ಟಿಗೆ ಬಂದು ಈಗ ಗೌತಮಿ ಅವರು ಲೈಕ್ ಬ್ಯಾಕ್ ಸ್ಟಾಬಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಲೈಕ್ ಇನ್ನೇನು ಉಳ್ಕೊಂಡಿರೋದು 3-4 ವಾರ ಉಳ್ಕೊಂಡಿದೆ. ಸೊ ಹೆಂಗಾದ್ರೂ ಮಾಡಿ ಇನ್ನು ಸರ್ವೈವ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ತರ ಉಗ್ರ ಮಂಜು ಅವ್ರಿಗೆ ಈ ತರ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ಉಗ್ರ ಮಂಜು ಅವ್ರ ಜೊತೆ ಇದ್ದಿದ್ದೆ ಲೈಕ್ ಗೌತಮಿ ಅವರು ಇಷ್ಟು ದಿನ ಸರ್ವೈವ್ ಆಗೋದಕ್ಕೋಸ್ಕರ ಅಂತ ಅನ್ಸುತ್ತಾ? ಅಂದ್ರೆ ಫೇಕ್ ಆಗಿ ಆಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಎಲ್ಲ ಇದ್ರು ಅಂತ ಅನ್ಸುತ್ತಾ ನಿಮ್ಗೆ? ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ಇನ್ನೊಂದ್ ಕಡೆ ಮೋಕ್ಷಿತ್ ಅವ್ರು ಹೇಳ್ತಾ ಇದ್ದಾರೆ ಲೈಕ್ ಅದನ್ನೇ ಎಲ್ಲಾರ್ಗು ಮಾತಾಡಕ್ ಬಿಡಲ್ಲ ಅವರು ಅಂತ ಹೇಳಿದ್ದು ನಿಜ ಆಯ್ತಾ ಅಂತ ಗೌತಮಿ ಅವರು ಹೇಳ್ತಾ ಇದ್ದಾರೆ. ಅವರೇ ಕ್ವಶನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಪ್ರೋಮೋದಲ್ಲಿ ಏನಂತಂದ್ರೆ ಬಂದು ನನಗೆ ಎರಡು ತರ ನೋಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಒಂದು, ಇವರು ಏನು ಇಷ್ಟು ದಿನ ಜೊತೆಗಿತ್ತು, ಸಾಕಾಯ್ತು, ಇನ್ನೇನಿದ್ರು ನೆಕ್ಸ್ಟ್ ನಾನು ಇಂಡಿವಿಜುವಲ್ ಆಟ ಆಡಬೇಕು ಅಂತ ಅನ್ಸಿದೆ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಏನಾಗ್ತದೆ, ನನಗೆಲ್ಲೂ ಕೂಡ ಲೈಕ್ ಉಗ್ರ ಮಂಜು ಅವರು ಯಾವತ್ತೇ ಆಗಲಿ ಒಂದು ಇವರು ಎಸ್ಪೆಷಲಿ ಗೌತಮಿ ಅವರ ವಿಚಾರದಂತ ಬಂತು ಅಂತಂದ್ರೆ ತುಂಬಾ ಸತಿ ಅವ್ರನ್ನ ಸಪೋರ್ಟಿವ್ ಆಗಿರೋದು ನಾವು ನೋಡಿದ್ದೀವಿ. ಎಲ್ಲೂ ಕೂಡ ನೆಗೆಟಿವ್ ಆಗಿ ಕೂಡ ಮಾತಾಡಿಲ್ಲ. ಅಂಡ್ ಎಲ್ಲೂ ಕೂಡ ನೆಗೆಟಿವ್ ಹುಡ್ಕೋಕ್ ಚಾನ್ಸೇ ಇಲ್ಲ ಅಂತಂದ್ರೆ ಇವರು ಆ ಜಾಗದಲ್ಲೇ ಇರ್ತಿರ್ಲಿಲ್ಲ. ಇವನ್ ಮೋಕ್ಷಿತ್ ಅವ್ರಿಗೆ ಮೋಸ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ 3 ಜನ ಇದ್ದ ಗ್ರೂಪಲ್ಲಿ ಮೋಕ್ಷಿತ್ ಅವ್ರಿಗೆ ತುಂಬಾ ಕಡೆಗಣಿಸಿದ್ದಾರೆ. ಯಾಕಂದ್ರೆ ರೋಸ್ ಕೊಡೋ ವಿಚಾರದಿಂದನೂ ನಾವು ಇದನ್ನ ನೋಡ್ಕೊಂಡು ಬರ್ತಾ ಇದೀವಿ. ಇವ್ರಿಗೆ ರೋಸ್ ಕೊಡ್ತಾರೆ, ಇವ್ರು ಅವ್ರಿಗೆ ರೋಸ್ ಕೊಡ್ತಾರೆ. ಬಟ್ ಇಲ್ಲಿ ಮೋಸ ಲೈಕ್ ಅಪ್ಪ ಅಮ್ಮ ಜಗಳದಲ್ಲಿ ಅವ್ರಿಗೆ ಕೊಡ್ತಾರೆ. ಇವನ್ ಲಾಸ್ಟ್ ವೀಕಲ್ಲಿ ಉತ್ತಮ ಬಂದ್ಬಿಟ್ಟು ಗೌತಮಿ ಅವ್ರಿಗೆ ಕೊಟ್ಟರು. ಇವನ್ ಗೌತಮಿ ಅವರು ಉಗ್ರ ಮಂಜು ಕೊಟ್ಟಿಲ್ಲ. ಆಕ್ಚುಲಿ ನೋಡಿ, ಇಲ್ಲಿ ನನಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಸ್ಟಾರ್ಟ್ ಆಗ್ತು. ಅಂಡ್ ಇವನ್ ಅವ್ರು ಬರ್ತಾ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಆಟ ಅಂತ ಬಂದಾಗ ನಾನು ಈಗ ಆಟ ಆಡ್ತಾ ಇದ್ದೀನಿ ಅದು ಇದು ಅಂತ ಲೈಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ. ಬಟ್ ಇದೇ ಈ ಗೌತಮಿ ಅವ್ರಿಗೆ ಯಾಕೆ 3 ವೀಕ್ 4 ವೀಕ್ ಹಿಂದೆಗಡೆ ಇದ್ದಂಥ ಈ ತಲೆ ಯಾಕೆ ಇರಲಿಲ್ಲ? ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಈಗಿನ ಸದ್ಯಕ್ಕೆ ಏನು ಅಷ್ಟೊಂದು ಎಸ್ಟಾಬ್ಲಿಷ್ ಆಗಿಲ್ಲ, ಒಂದು ಟೀಮ್ ಅನ್ನು ಕ್ರಿಯೇಟ್ ಮಾಡ್ಕೊಬೇಕು, ಕ್ಯಾಪ್ಟನ್ ಆಗ್ಬಿಟ್ರು. ಸೊ ಉಳ್ಕೊಂಡಿರೋದು ಇನ್ನು 3-4 ವಾರ ಅಲ್ವಾ, ಹೆಂಗೋ ಲೈಕ್ ಸರ್ವೈವ್ ಆಗ್ಬಿಡ್ಬೋದು. ಇನ್ನೊಂದು 2 ವಾರ ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ಇದು ಇರೋದು ನನ್ನ ಪ್ರಕಾರ ನಾನೇನು ಫೈನಲ್ ತನಕ ಹೋಗಲ್ಲ ಅಂತ ಅವ್ರಿಗೂ ಗೊತ್ತಿದೆ ಅಂತ ಅನ್ಸುತ್ತೆ. ಸೊ ಇನ್ನೊಂದು 2 ವಾರ 3 ವಾರ ಇರ್ಬೋದೇನೋ ಅಂತ ಒಂದು ಮನಸ್ಸಲ್ಲಿ ಬಂದಿದೆ ಅನ್ಸುತ್ತೆ. ಸೊ ಹಂಗಾಗಿ ಈ ತರ ಮಾಡ್ತಾ ಇದಾರೆ ಅಂತ ನಮ್ಮ ಪ್ರಕಾರ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಉಗ್ರ ಮಂಜು ಅವ್ರಿಗೆ ಮುಖ ನೋಡಕ್ ಆಗ್ತಿಲ್ಲ. ಒಂದ್ ಕಡೆ ಬ್ಯಾಕ್ ಸ್ಟ್ಯಾಬಿಂಗು ಅಂದ್ರೆ ಅವರು ಮಾಡಿದಾರೆ ಗುರು, ಮಾಡಿಲ್ಲ ಅಂತಲ್ಲ. ಈಗ ಅವ್ರಿಗೆಲ್ಲ ಅನುಭವಗಳ ಕಲೆಕ್ಟ್ ಆಗ್ಬೇಕು. ಯಾಕಂದ್ರೆ ಭವ್ಯಗೌಡವ್ರಿಗೂ ಕೂಡ ಇದೇ ರೀತಿ ಒಂದ್ಸತಿ ಲೈಕ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂದ್ರೆ ನೀನು ಎಲಿಮಿನೇಷನ್ಗೆ ಲೈಕ್ ನಾಮಿನೇಷನ್ ಪಾಸ್ ಸಿಕ್ಕಿತ್ತಲ್ಲ, ಅದನ್ನ ಸೇವ್ ಮಾಡ್ಬೋದಾಯ್ತು. ಬಟ್ ನಾನು ನೆಕ್ಸ್ಟ್ ಕಾಟದಲ್ಲಿ ಗೆಲ್ಸ್ತೀನಿ ಅಂತ ಅಂದ್ಬಿಟ್ಟು ಅದರಲ್ಲೂ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸ ಮಾಡಿದ್ರು. ಸೊ ಈಗ ಮತ್ತೆ ಉಲ್ಟಾ ಹೊಡೆಯುತ್ತಿದೆ ಅಷ್ಟೇ. ಇದು ಕೇಸ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಿನ್ನೆ ರಜತ್ ಹಾಗೂ ನಮ್ಮ ಧನರಾಜ್ ಅವ್ರದ್ದು ಇಬ್ರದ್ದು ಕಾನ್ವರ್ಸೇಷನ್ ಹೆಂಗಿತ್ತು ಅಂತ ತಿಳಿಸಿ. ಅಂಕಲ್ ಪಾಪು ಕಾಂಬಿನೇಷನ್ ಒಟ್ನಲ್ಲಿ ಇಬ್ರು ಕೂಡ ಒಳ್ಳೆ ಜಿದ್ದಿ ಗುರು. ಬಟ್ ನನಗೆ ಇದ್ರಲ್ಲಿ ಗೆದ್ದಿದ್ದು ಧನರಾಜ್ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಫೆಂಡ್ ಆಗ್ಬಿಟ್ರು ಆಕ್ಚುಲಿ ಯಾರು ರಜತ್ ಅವರು. ಬಟ್ ಇಲ್ಲಿ ರಜತ್ ಅವ್ರು ಟಕ್ಕರ್ ಕೊಡ್ತಾರೆ. ರಜತ್ ಅವರು ಏನ್ ಮಾಡ್ತಾರೆ, ತುಂಬಾ ಜಲಸಿ ಫೀಲ್ ಆಗ್ಬಿಟ್ರು ಆಕ್ಚುಲಿ. ನನಗೆ ಅನ್ನಿಸ್ತಾ ಇದೆ ನನಗೆ ಸ್ವಲ್ಪ. ಹೌದು, ಏನ್ ಈ ಧನರಾಜ್ ಅವರು ಟಕ್ಕರ್ ಕೊಡ್ತಾನೆ ಇದಾರೆ. ಎಲ್ಲಿಂದ ಬಂತು ಗುರು ಧೈರ್ಯ? ತುಂಬಿರೋದು ಅವ್ರಿಬ್ರು ದೊಡ್ಡ ಮಗ ಫುಲ್ ಕಿತ್ತಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲಿ. ಇಲ್ಲ, ನಿಜ ಹೇಳ್ತೀನಿ. ಆಕ್ಚುಲಿ ಧನರಾಜ್ ಅವರು ಸಕ್ಕದಾಗಿ ಮಾತಾಡಿದ್ರು. ಇದೇ ರೀತಿ ಯಾವುದೇ ಒಂದು ವಿಚಾರಕ್ಕೆ ಬಂತು ಅಂತಂದ್ರೆ ಇದೇ ರೀತಿ ಮಾತಾಡಿದ್ರೆ ಧನರಾಜ್ ಅವರು ಫೈನಲ್ ವರ್ಗೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗುರು. ಬಟ್ ಅದೇನಂದ್ರೆ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಆಮೇಲೆ
ಕುಗ್ಸ್ಕೊಂಡ್ ಕೂತ್ಕೊಂಡ್ರು, ಅದು ಅಳ್ಬಾರ್ದಾಗಿತ್ತು, ಮತ್ತೆ ಅದು ಕುಗ್ಗೋ ತರ ಆಗುತ್ತೆ. ಅಂದ್ರೆ ಬೇರೆಯವ್ರ ಮುಂದೆ ಆಗ್ತಿಲ್ಲ. ಓಕೆ, ಗೋಲ್ಡ್ ಸುರೇಶ್ ಏನು ಅವ್ರ ಮಾವನ ಮಗನ? ಇಲ್ಲ ಗೋಲ್ಡ್ ಸುರೇಶ್ ಮೇಲೆ ನಂಬಿಕೆ ಇದೆ. ಇವ್ರು ಮಾಡಲ್ಲ, ಧನರಾಜ್ ಆಕ್ಚುಲಿ ಗೋಲ್ಡ್ ಸುರೇಶ್ ಸ್ವಲ್ಪ ಜಾಸ್ತಿ ನಂಬ್ತಾರೆ, ಅವ್ರು ಇದಕ್ಕೆಲ್ಲ ರೀಸನ್ ಇಟ್ಕೊಂಡು ಮಾಡಲ್ಲ. ಬಟ್ ಎನಿವೇಸ್ ಗೈಸ್, ನೆನ್ನೆ ರೀಸನ್ಸ್ ಆಕ್ಚುಲಿ ಯಾರ್ದು ತಪ್ಪಿತ್ತು ಯಾರ್ದು ಸರಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಲೈಕ್ 2 ತಂಡಗಳು ಡಿವೈಡ್ ಆಗಿರೋದು. ಇಲ್ಲಿ ಆಕ್ಚುಲಿ ಶಾಕಿಂಗ್ ಅಂತಂದ್ರೆ ಲೈಕ್ ಮೋಕ್ಷಿತ್ ಅವರು ಗೌತಮೀರ್ ತಂಡಕ್ಕೆ ಬಂದಿರೋದು, ಓಕೆ, ವೆಲ್ ಅಂಡ್ ಗುಡ್. ಸೊ ಅವರು ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಬಿಟ್ಟು ಆಡ್ತಾ ಇದ್ದಾರೆ, ಓಕೆ. ಬಟ್ ಇಲ್ಲಿ ಭವ್ಯ ಅವರು ಒಂದು ಟೀಮಲ್ಲಿ ಆಡ್ತಾ ಇದ್ದಾರೆ, ಅಂಡ್ ತ್ರಿವಿಕ್ರಮ್ ಗೌತಮೀರ್ ತಂಡದಲ್ಲಿ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಐಶ್ವರ್ಯ ಮತ್ತೆ ನಮ್ಮ ಶಿಶಿರ್ ಅವರು ಒಂದೇ ತಂಡದಲ್ಲಿ ಆಡ್ತಾರೆ. ಇವಾಗ್ಲೂ ಕೂಡ ಅವರು ಬೇರೆ ಆಗಿ ನಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಅಂತ ಅವ್ರು ಆಡ್ತಾ ಇಲ್ಲ. ಬಟ್ ಅದೇ ಬೇಜಾರಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಗೈಸ್, ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವೀಕಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಗೈಸ್. ಬಟ್ ಈ ನಿಮಗೆ ಲಾಸ್ಟ್ 2 ವೀಕ್ಸಿಂದನೂ ನಾಮಿನೇಷನ್ ಇಲ್ಲದೆ ನನಗೂ ಆಕ್ಚುಲಿ ಲೈಕ್ ಲಿಟ್ರಲಿ ಏನಾಗ್ತದೆ ಅಂತಾನೆ ಗೊತ್ತಾಗ್ತಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಿಗೆ ಮೋಸ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರು ಏನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ ಗುರು, ಬಟ್ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡ್ಬೇಕಾದ್ರೆ ನಿನ್ನೆ ತಲೆ ಇಲ್ಲ ಅಂತ ನಮಗೆ ಯಾರಿಗೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಯಾಕಂದ್ರೆ ಐಶ್ವರ್ಯ ಅವರು ವೀಕ್ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರ ಆಚೆ ಕಳಿಸೋದಕ್ಕೆ ತುಂಬಾ ಚಾನ್ಸಸ್ ಜಾಸ್ತಿ ಇತ್ತು. ಇವ್ರು ಏನ್ ಮಾಡಿದ್ರೆ ನಾಮಿನೇಷನ್ಸ್ಗೆ ಸೆಲೆಕ್ಟೇ ಮಾಡಿಲ್ಲ ಇವರು. ಅಲ್ಲ, ಗೌತಮ್ ಮೋಕ್ಷಿತ್ ಅವ್ರು ಮಾಡೋದಕ್ಕಿಂತ ಇವ್ರನ್ನ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಹೆಂಗೋ ಪರ್ಫಾರ್ಮೆನ್ಸ್ ಇಲ್ಲ, 2-3-4-5 ವಾರಗಳಿಂದ ಪರ್ಫಾರ್ಮೆನ್ಸ್ ಇಲ್ಲ ಅವ್ರು ಐಶ್ವರ್ಯ ಅವ್ರದ್ದು. ಅಟ್ಲೀಸ್ಟ್ ಶಿಶಿರ್ ಅವರು ಲಾಸ್ಟ್ ವೀಕಲ್ಲಿ ಒಂಚೂರಾದ್ರೂ ಏನೋ ಒಂದು ಸ್ವಲ್ಪ ಟ್ರೈ ಮಾಡಿದ್ದಾರೆ, ಇವ್ರದಂತೂ ಏನೂ ಇಲ್ಲ. ಶಿಶಿರ್ ಅವ್ರು ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ, ಓಕೆ. ಬಟ್ ಐಶ್ವರ್ಯ ಅವರು ಇದ್ರಲ್ಲ, ಅವ್ರನ್ನ ಮಾಡ್ಬೋದಿತ್ತಲ್ಲ. ಬಟ್ ಇಲ್ಲಿ ಮೋಕ್ಷಿತ್ ಅವ್ರು ಮಾಡಿದ್ದು ಯಾಕೆ ಅಂತಂದ್ರೆ ನಮ್ಮ ಪ್ರಕಾರ ಅದೇ ಇವರು ಏನೋ ಕ್ಯಾಪ್ಟನ್ಸ್ ಹೊಡ್ತಿದ್ದು ಆಚೆ ಕಡೆ ಬಂದ್ರಲ್ಲ, ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಅನಿಸ್ತಾ ಇರೋದು ಏನಂದ್ರೆ ಇಲ್ಲ, ಅವ್ರು ಹಳೆ ಜಿದ್ದು ಏನಿತ್ತಲ್ಲ ತೀರ್ಸ್ಕೊಳ್ಳೋಕ್ಕೋಸ್ಕರ ಮೋಕ್ಷಿತ್ ಅವ್ರು ನಾಮಿನೇಟ್ ಮಾಡೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಐಶ್ವರ್ಯ ಅವ್ರು ಮಾಡಿದ್ರೆ ಎಷ್ಟು ಬೆಟರ್ ಆಗಿರೋದು. ಅಂಡ್ ನಿಮ್ಗೆ ಅನಿಸಿದ್ರೆ ಗೈಸ್ ಇದ್ರ ಬಗ್ಗೆ ಐಶ್ವರ್ಯ ಅವ್ರನ್ನ ಮಾಡ್ಬೇಕಿತ್ತ ಇಲ್ಲ ಮೋಕ್ಷಿತ್ ಅವ್ರು ಮಾಡಿ ಸರಿನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್ ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಈ ವೀಕಲ್ಲಿ ಆಲ್ರೆಡಿ 8 ಜನ ನಾಮಿನೇಷನ್ ಅಲ್ಲಿ ಪ್ರಕ್ರಿಯೆಯಲ್ಲಿ ಕುತ್ಕೊಂಡಿದ್ದಾರೆ. ಸೊ ಬಾಟಮ್ 2 ಯಾರಿಬ್ರು ಬರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಆಲ್ರೆಡಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳು ಲೈಕ್ ಮುಂದೆ ಇದ್ದಾರೆ ಗುರು. ರಜತ್ ಅವ್ರು ಇದ್ದಾರೆ, ತ್ರಿವಿಕ್ರಮ್ ಅವರು ಇದ್ದಾರೆ, ಭವ್ಯ ಅವರು ಇದ್ದಾರೆ, ಅಂಡ್ ಶಿಶಿರ್ ಅವರು ಕೂಡ ಇದ್ದಾರೆ ಇದರಲ್ಲಿ. ಸೊ ಟಾಪ್ 4 ಇವ್ರನ್ನ ಬಿಟ್ಟರು ಈಗ ಧನರಾಜ್ ಅವರು ಕೂಡ ಇದರಲ್ಲಿ ಲೈಕ್ ಇನ್ಕ್ಲೂಡ್ ಆಗಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಇದ್ದಾರೆ. ಗೋಲ್ಡ್ ಸುರೇಶ್ ಅವ್ರು ನಾವು ನಾಮಿನೇಷನ್ ಸೇಫ್ ಆದ್ರೆ ರಿಲೀಸ್ ಸಾರಿ. ಸೊ ಚೈತ್ರಾ ಕುಂದಾಪುರ ಅವರು ಇದ್ದಾರೆ. ಸೊ ಈಗ ಇಷ್ಟು ಜನದಲ್ಲಿ ನಿಮಗೆ ಏನು ಅನ್ಸುತ್ತೆ ಬಾಟಮ್ 2 ಯಾರು ನಿಂತ್ಕೊಬೋದು ಅಂಡ್ ಯಾರು ಹೊರಗಡೆ ಹೋಗ್ಬೋದು ಅಂಡ್ ನೀವು ಯಾರು ವೋಟ್ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಸ್ ಗೈಸ್, ನಿನ್ನೆ ಕಾರ್ತಿಕ್ ಮಹೇಶ್ ಅವರು ಕೂಡ ಬಂದಿದ್ರು. ಕಾರ್ತಿಕ್ ಮಹೇಶ್ ಮತ್ತೆ ನಮ್ರತ್ ಅವರು ಕೂಡ ಬಂದಿದ್ರು. ಅಂಡ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇವರು ತೋರಿಸೋ ಪ್ರೋಮೋಗಳನ್ನ ಮತ್ತೆ ಅದೇ ಲೈಕ್ ಆ ಎಪಿಸೋಡಲ್ಲಿ ಆಗ್ತಾ ಇಲ್ಲ, ಅದೇ ಬೇಜಾರು. ತಗೊಂಬಂದು ನಾಳೆಗೆ ಎಪಿಸೋಡ್ ಕಂಟಿನ್ಯೂ ಮಾಡ್ತೀನಿ ಅಂತ ಆಗ್ತಾರೆ ಇಲ್ಲಿ. ಲೈಕ್ ಇದಕ್ಕೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಗೈಸ್. ಅವ್ರಿಗೆ ಇನ್ನೊಂದು ಕ್ಲಿಯರ್ ಕಟ್ ಆಗಿ ಆಕ್ಚುಲಿ ಅವ್ರು ಹೆಂಗ್ ನಡ್ಸ್ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಎನಿವೇಸ್ ಕಾರ್ತಿಕ್ ಅವ್ರು ಬಂದಿದ್ದು ಎಷ್ಟು ಜನಕ್ಕೆ ಖುಷಿ ಇದೆ ಅಂಡ್ ನಮ್ರತಾ ಬಂದಿದ್ದು ಎಷ್ಟು ಜನಕ್ಕೆ ಖುಷಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಕಾರ್ತಿಕ್ ಮಹೇಶ್ ಅವ್ರು ಬಂದಿದ್ದಾರೆ ಅಂಡ್ ಅದರಲ್ಲಿ ನಮ್ರತಾ ಅವ್ರು ಕೂಡ ಬಂದ್ರು. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಇನ್ನೂ ಸಂಗೀತ ಅವ್ರಿಗೆ ಮತ್ತೆ ವಿನಯ್ ಅವ್ರಿಗೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೇ ಬಿ ಬರಲ್ಲ ಅಂತ ಅನ್ಕೊಂತೀನಿ ನಾನು, ಯಾಕಂದ್ರೆ ಆಲ್ರೆಡಿ ಆಗೋಗಿದೆ, ಪ್ರೋಮೋದಲ್ಲಿ ಬಿಟ್ಟಿಲ್ಲ. ಸೊ ಕರಿಬೋದಾಗಿತ್ತೇನೋ ಅಂತ ಅನಿಸ್ತು. ಬಟ್ ಇಲ್ಲಿ ಜಾಸ್ತಿ ನಮಗೆ ಪ್ರೀತಿ ಸಿಕ್ಕಿದ್ ಯಾರಿಗಪ್ಪ ಅಂತಂದ್ರೆ ನಮ್ಮ ಸಂತು ಪಂತ್ಗೆ ಕಲಿಬೇಕು. ಆಕ್ಚುಲಿ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಅವ್ರು ಹೇಗೆ ಮಾತಾಡಬೇಕು ಅನ್ನೋದು ಕಲಿಬೇಕು. ಆಕ್ಚುಲಿ ನನಗೆ ವರ್ತುರಣ್ಣ ಒಂದು ಮಾತು ಹೇಳ್ತಾರೆ, ಇಲ್ಲಿ ಟಾಸ್ಕ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ವ್ಯಕ್ತಿತ್ವನೂ ಇಂಪಾರ್ಟೆಂಟು. ನಾವು ಟಾಸ್ಕ್ ಬೇಕು ಅಂತಂದಿರೋ ಒಲಿಂಪಿಕ್ಸ್ ತಗೊಂಡು ಒಳಗಡೆ ಬೀಳ್ತಿದ್ರು, ಗೆಲ್ಲೇಬೇಕು ಅಂತ ಬಂದಿದ್ರೆ. ಬಟ್ ಟಾಸ್ಕ್ ಅನ್ನೋದು ಕೊಡೋದು ಯಾಕೆ ಅಂತಂದ್ರೆ ಮನೇಲಿ ಸುಮ್ಮನೆ ಕೂತಿರ್ತೀರಾ, ಅದನ್ನ ಜನಗಳು ನೋಡಕ್ಕಾಗಲ್ಲ, ಏನೂ ಮಾತಾಡಿಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದಷ್ಟೇ. ಬಟ್ ನೀವು ಆ ಆಟದಲ್ಲೂ ಕೂಡ ನಿಮ್ಮ ವ್ಯಕ್ತಿತ್ವನ ನೀವು ಮರಿಬಾರ್ದು. ಅದಕ್ಕೆ ಚೈತ್ರ ಕುಂದಾಪುರ ಫುಲ್ ಕ್ಲಾಪ್ ಹೊಡಿತಾ ಇದ್ರು. ಅಂದ್ರೆ ಚೈತ್ರ ಕುಂದಾಪುರ ಅವ್ರು ಏನು ಅಲ್ಲೇನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಿದ್ರೆ, ನಾನು ಆ ಯಾರು ಗೇಮ್ ಇಲ್ಲ ನಾನು ಆಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ಅವರು ಚಪ್ಪಾಳೆ ತಟ್ಟಿದ್ರು. ಆಕ್ಚುಲಿ ಚೈತ್ರ ಕುಂದಾಪುರ ಅವರು ಗೇಮು ಆಡ್ತಾ ಇಲ್ಲ, ಇತ್ತಾಗ ಎಂಟರ್ಟೈನ್ಮೆಂಟು ಕೊಡ್ತಾರೆ. ಸುಮ್ಮನೆ ಕಿರ್ಚಾಡೋದು ಒಂದು ಬಿಟ್ಬಿಟ್ರೆ ಬೇರೆ ಏನೋ ಮಾಡ್ತಾ ಇಲ್ಲ ಇಲ್ಲಿ. ಸೊ ಅವ್ರು ಕಿರ್ಚಾಡೋದು ಯಾರಿಗೆ ಎಷ್ಟು ಇರಿಟೇಷನ್ ತಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು. ಸೊ ಇಲ್ಲಿ ಆಕ್ಚುಲಿ ಅದೇ ಉಗ್ರ ಲೈಕ್ ನನಗೆ ವರ್ತುರಣ್ಣದ ಒಂದು ಮಾತು ಅದೇ ಇಷ್ಟ ಆಗೋದು. ಯಾಕಂತಂದ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಆಟ ಆಡಬೇಕು. ಲೈಕ್ ಲಾಸ್ಟ್ ಟೈಮ್ ಯಾಕಪ್ಪ ಲೈಕ್ ಟಾಪ್ 6 ವರ್ಗು ಬಂದ್ರು ವರ್ತುರಣ್ಣ, ಅವ್ರು ಏನೋ ಟಾಸ್ಕ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಮಾಡ್ತಿರ್ಲಿಲ್ಲ. ಎಷ್ಟೊಂದು ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಎಸ್ಪೆಷಲಿ ಬೇಡ ನೀನು ಆಡ್ಕೊ ನಾನು ಆಡ್ಕೊಂತೀನಿ, ನೆಕ್ಸ್ಟ್ ವೀಕ್ ಆಡ್ಕೊಂತೀನಿ. ನಿಜ ಪ್ರಾಮಿಸ್. ನೀವು ಯಾವುದೋ ಒಂದು ಇವರು ವರ್ತುರಣ್ಣ ತಳ್ಳೋರು ಮುಂದೆಗಡಿಕೆ, ವರ್ತೂರ್ ಸಂತೋಷ್ ಅವ್ರನ್ನ ಇವರು ತುಕಾಲಿ ಸಂತೋಷ್ ಅಣ್ಣ ತಳ್ಳೋರು, ಹೋಗು ಗುರು ನೀನು, ಮುಂದೆ ಆಡು ಗುರು ನೀನು ಅಂತ. ನೆಕ್ಸ್ಟ್ ವೀಕ್ ಆಡ್ತೀನಿ ಅಂತಾನೆ. ಆ ರೀಸನ್ಸ್ಗೂ ಇವಾಗ ನಾಮಿನೇಟ್ ಕೂಡ ಆಗಿದ್ದಾರೆ ಅವ್ರು. ಆಕ್ಚುಲಿ ಅವ್ರು ತಗೊಂತಾ ಇಲ್ಲ ಅಂತ. ಅಷ್ಟು ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿ ಅದು ಮನಸ್ಸಿಗೆ, ಜನಗಳ ಮನಸ್ಸಿಗೆ ಗೆಲ್ಲಬೇಕು ಅಂತಾನೆ ಅನ್ಸುತ್ತೆ ಆಕ್ಚುಲಿ ಅದು. ಸೊ ಗೈಸ್, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಪ್ರೋಮೋ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.